ಜೀವ ಜಂತುಗಳಿಗೂ ಅನುಕೂಲ ಆಯ್ತಣ್ಣ. ಮಾತಾಡೋಣ. ಕಲ್ಕಾಲ್ ಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಜಗದ್ಗುರುಗಳು ಶ್ರೀಮದ್ ರಾಮರಾಜಾಚಾರ್ಯರ ಭಕ್ತರು, ಅವರ ಅನುಯಾಯಿಗಳು ಆದಂಥ ಶ್ರೀ ಯತಿರಾಜ್ ಮಹಾಸ್ವಾಮಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಅಬ್ನೂರಿಗೆ ಬಂದು ಅಲ್ಲಿಂದ ಕಲ್ಕಾಲ್ ಬೆಟ್ಟ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಬೆಟ್ಟದ ಮೇಲೆ ನೆಲೆಸಿರೋಂಥ ಶ್ರೀ ಸ್ವಾಮಿಯ ದರ್ಶನ ಸಹ ಪಡ್ಕೊಂಡಿರೋಂಥದ್ದನ್ನು ನಾವು ಇವತ್ತಿನ ದಿನ ಅವರ ಆಶೀರ್ವಚನ ಇಲ್ಲಿ ಬೆಟ್ಟದ ಮೇಲೆ ಪಡೆದುಕೊಂಡಿರ್ತೀವಿ. ಅವರ ಪಾದ ಸ್ಪರ್ಶದಿಂದ ಈ ಕ್ಷೇತ್ರ ನಮ್ಮೆಲ್ರಿಗೂ ಸಹ ಒಂದು ಆಶೀರ್ವಚನದಿಂದ ನಮ್ಮೆಲ್ರಿಗೂ ಸಹ ನವ ಶಕ್ತಿ ಚೈತನ್ಯ ಎಲ್ಲನೂ ಸಹ ಬಂದಿದೆ. ಅದರ ಜೊತೆಗೆ ಇಲ್ಲಿನ ಎಲ್ಲ ಸಾರ್ವಜನಿಕರಿಗೆ ಒಳಿತಾಗಬೇಕು. ದೇವರು ಬೆಟ್ಟದ ಮೇಲೆಯೂ ಸಹ ನೆಲೆಸಿರ್ತಾರೆ. ತಿರುಪತಿಲಿ ಎಲ್ಲರೂ ಸಹ ಹೋಗಿ ದರ್ಶನ ಮಾಡೋದಕ್ಕೆ ಶಕ್ತಿ ಇರೋಂಥವ್ರು ಹೋಗ್ತಾರೆ, ಇಲ್ಲದೆ ಇರೋಂಥವ್ರು ಹೋಗ್ತಾರೆ. ನೀವೆಲ್ಲಿದ್ದೀರೋ ಅಲ್ಲೇ ನನ್ನ ದರ್ಶನ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ವೆಂಕಟರಮಣ ಸ್ವಾಮಿ ಇಲ್ಲಿ ಕಲ್ಕಾಲ್ ಬೆಟ್ಟದಲ್ಲೂ ಸಹ ಬಂದು ನೆಲೆಸಿರೋಂಥದ್ದು ನನಗೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸದಾ ಭಗವಂತ ನಿಮ್ಮ ಜೊತೆ ಇರ್ತಾರೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗ್ತದೆ. ಅವನ್ನ ನಂಬಿ ಅವನ್ನ ಆರಾಧನೆ ಮಾಡಿ ಅವನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ನಿಮಗೆ ಶುಭ ಹಾರೈಸ್ತಾನೆ ಭಗವಂತ ಅಂತೇಳಿ ನಮಗೆ ಆಶೀರ್ವಚನ ಮಾಡಿರ್ತಾರೆ. ಅದರ ಜೊತೆಗೆ ಇಂದಿನಿಂದಲೂ ಸಹ ಮಾತಾಡ್ತಾ ಬಂದಿರ್ತೀವಿ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಅನುಕೂಲ ಇಲ್ಲದೆ ಇರೋಂಥದ್ದು. ಅವರು ಸಹ ಇದನ್ನು ಮನಗೊಂಡು ಮೆಟ್ಲು ಹತ್ತಿ 80 ವರ್ಷ ಇಳಿ ವಯಸ್ಸಿನಲ್ಲೂ ಸಹ ಸ್ವಾಮಿಗಳು ಬೆಟ್ಟನ ಹತ್ತಿ ಬಂದು ದೇವರ ದರ್ಶನ ಪಡ್ಕೊಂಡು ನಮಗೆ ಒಂದು ಶುಭನ ಇಲ್ಲಿ ಹಾರೈಸಿ ಶೀಘ್ರವಾಗಿ ರಸ್ತೆನ ಮಾಡಿ ರಸ್ತೆ ಆದ ಕೂಡಲೇ ನಾನು ಮತ್ತೊಮ್ಮೆ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಳ್ತೀನಿ. ಸುಗಮವಾಗಿ ರಸ್ತೆ ಆಗ್ತದೆ, ನೀವು ಅದರಲ್ಲಿ ಯೋಚನೆ ಮಾಡಬೇಡಿ, ಪ್ರಯತ್ನ ಮಾಡಿ ಅದಕ್ಕೆ ಒಂದು ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿರ್ತಾರೆ. ಹಿಂದೆನೂ ಸಹ ರಸ್ತೆ ಅಭಿವೃದ್ಧಿ ಕೆಲಸ ವಿಚಾರವಾಗಿ ನಾನು 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಗುರುಗಳು ಬಂದಿರೋದ್ರಿಂದ ಇವತ್ತು ಅವರ ಒಂದು ಆಶೀರ್ವಚನದಂತೆ ಈಗ 1.5 ಲಕ್ಷ ಚೆಕ್ನ ಇಲ್ಲಿನ ಒಂದು ರಸ್ತೆ ಅಭಿವೃದ್ಧಿ ಮಂಡಳಿ ಏನಿದೆ, ನಮ್ಮ ಮುಖಂಡರು ತಾಲೂಕು ಕಲ್ಕಾಲ್ ಬೆಟ್ಟ ಗ್ರಾಮ ಪಂಚಾಯತಿ ಮುಖಂಡರುಗಳು ಅವ್ರಿಗೆ ಹಸ್ತಾಂತರ ಮಾಡೋಂಥದ್ದು ಇವತ್ತು ಆಗ್ತದೆ. ಅದರ ಜೊತೆಗೆ ಹಿಂದೆ ನಾವು ಬಂದಾಗ ಇಲ್ಲಿ ನೀರಿನ ಸೌಕರ್ಯ ಭಾಳಷ್ಟು ಅನಾನುಕೂಲವಾಗಿತ್ತು. ಕೆಳಗಡೆಯಿಂದನೂ ಸಹ ನೀರನ್ನ ಪಂಪ್ ಮಾಡಿಕೊಂಡು ಇಲ್ಲಿ ನೀರಿನ ಸೌಕರ್ಯ ಮಾಡಿಕೊಂಡು ನೀರಿನ ತೊಟ್ಟಿಗೆ ನೀರು ಪಂಪ್ ಮಾಡಿ ಎಲ್ರಿಗೂ ಸಹ ಸಾರ್ವಜನಿಕರಿಗೆ ಈಗ ಕುಡಿಯೋ ನೀರಿನ ಸೌಕರ್ಯ ಆಗಿರೋಂಥದ್ದು. ಮತ್ತು ದೇವತಾ ಕಾರ್ಯಗಳಿಗೂ ಸಹ ನೀರು ಸೌಕರ್ಯ ಇಲ್ಲಿ ಬೇಕಾಗಿದ್ದರಿಂದ ಈಗ ಅದು ಅನುಕೂಲ ಆಗಿರೋಂಥದ್ದು. ಮತ್ತು ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಮತ್ತು ಲಕ್ಷ್ಮೀ ದೇವಸ್ಥಾನದ ಮುಂಭಾಗದಲ್ಲೂ ಸಹ ಮೇಲ್ಛಾವಣಿ ಇರಲಿಲ್ಲ, ಅದನ್ನು ಸಹ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿನ ಭಕ್ತಾದಿಗಳು ನಮ್ಮ ಮುಖಂಡರು ಹೇಳಿದಾಗ ಅದನ್ನು ಸಹ ಮಾಡಿಕೊಟ್ಬಿಡಿ, ಇಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ನೆರಳಿರ್ತದೆ, ಎಲ್ಲರೂ ಸಹ ಇಲ್ಲಿ ಸೇರ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಆ ಕೆಲಸನೂ ಸಹ ಪೂರೈಸಿದ್ವಿ. ಇವತ್ತು ಗುರುಗಳು ನಮ್ಮ ಯತಿರಾಜ್ ಮಹಾಸ್ವಾಮಿಗಳು ಬಂದು ಇವತ್ತು ಇಲ್ಲಿ ಇದನ್ನೆಲ್ಲನೂ ನೋಡಿದಾಗ ನಮಗೂ ಸಹ ಒಂದು ಸಂತೋಷ ಆಯಿತು. ಅವರ ಒಂದು ಪಾದಸ್ಪರ್ಶದಿಂದ ಮತ್ತಷ್ಟು ಈ ಕ್ಷೇತ್ರ ಪ್ರಖ್ಯಾತಿ ಹೊಂದಬೇಕು, ಭಕ್ತರನ್ನ ಆಕರ್ಷಣೆ ಮಾಡಬೇಕು. ಎಲ್ಲ ಭಕ್ತರು ಬಂದು ಈ ಬೆಟ್ಟದ ಮೇಲೆ ನೆಲೆಸಿರುವಂಥ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಹ ಕೋರ್ತಾ, ಎಲ್ಲರೂ ಸಹ ಈ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ಬೇಕು. ತಾಲೂಕಿನಾದ್ಯಂತ ಪ್ರತಿಯೊಬ್ಬರು ಸಹ ತಮ್ಮ ಕೈಲಾದಷ್ಟು 1 ರೂಪಾಯಿ ಆಗುತ್ತೋ 1 ಲಕ್ಷ ಆಗುತ್ತೋ ಅವ್ರು ಇಲ್ಲ ಏನೂ ಕೊಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಬಂದು ನಿಂತು ರಸ್ತೆ ಮಾಡೋಂಥ ವಿಚಾರದಲ್ಲಿ ತಮ್ಮ ಕೈಲಾದಂಥ ಒಂದು ಶ್ರಮದಾನ ಮಾಡೋಂಥದ್ದು, ಈ ರೀತಿ ಅವ್ರಿಗೆ ಅನುಕೂಲ ಆದಂಥ ವಾತಾವರಣದಲ್ಲಿ ಏನು ಬೇಕಾದರೂ ಸಹ ಇಲ್ಲಿ ಮಾಡೋದಕ್ಕೆ ಅವಕಾಶ ಇರ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಕಲ್ಕಾಲ್ ಬೆಟ್ಟ ಭಾಳಷ್ಟು ಪ್ರವಾಸೋದ್ಯಮವಾಗಿ ಪ್ರಖ್ಯಾತಿ ಹೊಂದಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣಬೇಕು. ವೆಂಕಟರಮಣ ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ರಸ್ತೆ ಕೆಲಸ ನಾವು ನಾಳೆಯಿಂದಲೇ ಪ್ರಾರಂಭ ಆಗಲಿ ಅಂತೇಳಿ 1.5 ಲಕ್ಷ ಹಣನ ನಾನು ಈಗ ಹಸ್ತಾಂತರ ಮಾಡ್ತಾ ಇದ್ದೀನಿ.
ಒಂದು 2 ಪಾಯಿಂಟ್ ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಮಂಜು ಎರಡು ಕಡೆ ಇದೆಯಂತೆ ಪಾಯಿಂಟ್ ಬಿಟ್ಟಿದ್ದಾರೆ, ಅದನ್ನ ಕರೆಕ್ಟ್ ಮಾಡ್ತಾರೆ. ಅಂದರೆ ಅಣ್ಣ ಈಗ ಮೇಲೆಗೆ ಇಲ್ಲಿ ಏನಾದರೂ ಓವರ್ ಟ್ಯಾಂಕ್ ಏನಾದರೂ ಮಾಡಿ ಮತ್ತೆ ಕೆಳಗಡೆ ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಇರುತ್ತಾ? ಕರೆಂಟ್ ಇದ್ದಾಗ ಮಾತ್ರ ಕುಡಿಯೋಕ್ಕಾಗುತ್ತಲ್ವಾ?